ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆ, ಕನ್ನಡಿಗರಿಗೆಲ್ಲರಿಗೂ ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ಪ್ರಭು ಮಾಡೋ ನಮಸ್ಕಾರ. 105ನೇ ದಿವಸದ ಬಗ್ಗೆ, ಬಿಗ್ ಬಾಸ್ 105ನೇ ದಿವಸದ ಬಗ್ಗೆ ನಾನು ಮಾತಾಡಬೇಕು. ಮನೆಗೆ ಪತ್ರಿಕಾ ಮಿತ್ರರು ಬಂದಿರ್ತಾರೆ. ಒಂದು ಪತ್ರಿಕಾ ಗೋಷ್ಠಿ ನಡೆಯುತ್ತೆ, ಪ್ರೆಸ್ ಮೀಟ್ ನಡೆಯುತ್ತೆ. ಆ ಪ್ರೆಸ್ ಮೀಟಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಪ್ರಶ್ನೆಯನ್ನು ಹಾಕ್ತಾರೆ ಯಾರೋ ನಮ್ಮ ಪತ್ರಿಕಾ ಮಿತ್ರರು. ಆ ಪತ್ರಿಕಾಗೋಷ್ಠಿ ಮುಗಿದ ನಂತರ ಮಾಳವಿಕಾ ಮತ್ತು ಮೋಹನ್ ಅವರು ಮಾತಾಡ್ತಾರೆ. ವೀಕ್ಷಕರೇ, ಕರೆಕ್ಟಾಗಿ ಗಮನಿಸಿ ಅವ್ರು ಏನೇನೆಲ್ಲ ಮಾತಾಡ್ತಾರೆ ಅಂತ. ಮಾಳಿಕಾ ಅವ್ರು ಹೇಳ್ತಾರೆ, ಇವಾಗ ಮೋಹನ್ ಅವ್ರ ಹತ್ರ ಮಾಳಿಕಾ ಅವ್ರು ಮಾತಾಡ್ತಾರೆ. ಮೋಹನ್, ಹಂಗೆ ಹೊರಗಿನ ಜನ ಎಲ್ಲ ಬರ್ತಾರೆ, ಪ್ರಥಮ್ ಪರವಾಗೇ ಬರ್ತಾರೆ. ಇವತ್ತು ಕೂಡ ಹಾಗೆ ಆಯ್ತು. ಆದ್ರೂ ಇವರಲ್ಲಿ ನಾನೊಂದು ಚೇಂಜಸ್ನ ಕಂಡೆ. ಅಂದ್ರೆ ಹಾಗೆ ಮೊದಲು ಪ್ರಥಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡೇ ಮಾತಾಡಿದ್ರು, ನೆಕ್ಸ್ಟ್ ಅವ್ರು ಹಿಂದೆ ಸರ್ಕೊಂಡ್ರು ಅನ್ನೋ ಮಾತನ್ನ ಮಾಳಿಕಾ ಅವರು ಮೋಹನ್ ಸರ್ ಹತ್ರ ಹೇಳ್ತಾರೆ. ಅದನ್ನ ಮೋಹನ್ ಸರ್ ಅಷ್ಟೊಂದು ಒಪ್ಕೊಳ್ಳಲ್ಲ. ಆದ್ರೆ ಮೋಹನ್ ಸರ್ ಕೂಡ ಒಂದು ಮಾತು ಹೇಳ್ತಾರೆ. ಯಾರಿಗೆ? ರೇಖಾ ಮೇಡಮ್ಗೆ. ಅಲ್ಲ ರೀ ರೇಖಾ ಮೇಡಮ್, ಶನಿವಾರ ದಿವಸ ಸುದೀಪ್ ಅವ್ರು ಕೇಳಿದಾಗ ಯಾರು ವಿನ್ ಆಗ್ಬೇಕು ಅಂತಂದಾಗ ನೀವು ಪ್ರಥಮ್ ಹೆಸರು ಅಂದ್ಬಿಟ್ರಲ್ರಿ, ಏನ್ರಿ ನೀವು? ಅಲ್ಲ ಸರ್, ತಪ್ಪೇನು? ಅವ್ರವ್ರ ಒಪಿನಿಯನ್ ಅಲ್ವಾ? ನಿಮ್ಮ ಒಪಿನಿಯನ್ ನೀವು ಹೇಳ್ಕೊಳಲ್ವಾ? ಮೆಂಟಲಿ ಅಪ್ಸೆಟ್ ಆಗಿದ್ದಾನೆ ಪ್ರಥಮ್ ಅಂತ, ಅವನಿಗೆ ಮಾನಸಿಕವಾಗಿ ಚಿಕಿತ್ಸೆ ಕೊಡಬೇಕು ಅಂತ. ನಿಮ್ಮ ಒಪಿನಿಯನ್ ಹಿಂಗಿರ್ಬೇಕಾದ್ರೆ ಮೋಹನ್ ಸರ್, ಅವ್ರು ಒಳ್ಳೇದನ್ನೇ ಹೇಳಿರೋದು, ಅವ್ರಿಗನ್ಸಿರೋದನ್ನೇ ಅವ್ರು ಹೇಳಿರೋದವ್ರು ರೇಖಾ ಮೇಡಮ್ ಅವರು. ಈ ಸತಿ ಯಾರು ವಿನ್ ಆಗ್ಬೋದು ಅನ್ಕೊಂತೀರಾ ಅಂತಂದ್ರೆ ಪ್ರಥಮ್ ಅಂತ ಹೇಳಿದ್ರು. ನೀವ್ ಹೆಂಗ್ರಿ ಹಂಗೆ ಓಪನ್ ಆಗಿ ಹೇಳ್ಬಿಟ್ರಿ? ಅದನ್ನ ಸಮಜಾಯಿಸ್ಕೊಡಕ್ಕೆ ಮೋಹನ್ ಅವರು ಒಂದು ಮಾತು ಹೇಳ್ತಾರೆ. ಸರಿ, ವಿನ್ ಆಗ್ಬಿಟ್ಟು ಹೋಗ್ಲಿ, ಆದ್ರೆ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ರಿ ಅಂದ್ರೆ ನಮ್ಮ ಎಲ್ರೂ ಒಪಿನಿಯನ್ ಒಂದೇ, ಪ್ರಥಮ್ನೇ ಬೇರೆ, ನಮ್ಮ ಒಪಿನಿಯನ್ ಒಂದೇ ಆಗಿರ್ಬೇಕು. ರೇಖಾ ಅವರೇ, ನೀವೇನಕ್ಕೆ ಹಂಗೆ ಹೇಳಿದ್ರಿ ಅನ್ನೋ ಮಾತನ್ನ ಮೋಹನ್ ಸರ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಅನ್ಸುತ್ತೆ ನಮ್ಗೆ ವೀಕ್ಷಕರಾಗಿ. ಅಲ್ಲ, ಮಾತ್ಗೂ ಮೋಹನ್ ಸರ್, ನಾವು 103 ದಿವಸ, 100ಗಿಂತ ಹೆಚ್ಚು ದಿವಸ ಇದ್ದೀವಿ ಸರ್. ನಿಮ್ನೇನು ಕತ್ತಿ ಹಿಡ್ದು ಒಳಗಡೆ ನೂಕಿದಾರ? ನಿಮ್ ಇಷ್ಟದ ಪ್ರಕಾರನೇ ಒಳಗಡೆ ಹೋಗಿರೋದು. ನೀವು ಹೇಳ್ತೀರಾ ಒಂದು ವಿಚಾರದಲ್ಲಿ, ನನ್ನ ಮನಿ ಅರ್ನ್ ಮಾಡ್ಕೊಳಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಬಂದ್ರೆ ಅನುಭವಿಸಿ. ಅದನ್ನ ಏನಕ್ಕೆ ಮಹಾನ್ ಯಾರು ಮಾಡಿದಿರೋ ಸಾಧನೆ ತರ ಹೇಳ್ತಿದ್ದೀರಾ? ಆಮೇಲೆ ಶಾಲಿನವ್ರ ಬಗ್ಗೆ ಮಾತಾಡ್ಬೇಕು. ಶಾಲಿನಿ ಮೇಡಮ್, ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಗೆಲ್ರಿಗೂ. ಇವ್ರೇ ಹಿಂದೆ ಆದಂಥ ಟಾಸ್ಕ್ಗಳೆಲ್ಲ ಒಳ್ಳೆ ಎಂಟರ್ಟೈನರ್ ಆಗಿದ್ದೀರಾ, ಒಳ್ಳೆ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆದರೆ ಶಾಲಿನಿ ಮೇಡಮ್ ಸ್ವಲ್ಪ ಅಂದ್ರೇನು ಡ್ರಾಮೆಟಿಕ್ ಜಾಸ್ತಿ ಕಾಣ್ತಾ ಇದೆ ನಿಮ್ಮ ಮಾತಿನ ವೈಖರಿಯಲ್ಲಿ, ಆಮೇಲೆ ನೀವು ನಡ್ಕೊಳ್ಳೋ ರೀತಿಲಿ ಟ್ರಿಗರ್ ಆಗ್ತೀರಾ. ಮೊದಲು ಪ್ರಥಮ್ ಬಗ್ಗೆ ಆರೋಪ ಬಂದಿತ್ತು, ಅದೆಲ್ಲ ನಾನು ಮಾತಾಡೋದು ಬೇಡ, ಇವಾಗ ನೀವೇ ಮಾಡಿದ್ದು. ನಿನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳ್ತೀರಾ, ಲಾರ್ಡ್ ಪ್ರಥಮ್ ಆದಾಗ ಅವ್ರು ಹಂಗ್ ಶಿಕ್ಷೆ ಕೊಟ್ಬಿಟ್ರು, ನಾನು ಬಾಯಿಂದ ನೀರು ತೆಗ್ಬಿಟ್ಟು ಬಕೆಟ್ ತುಂಬಿಸ್ದೆ. ಅದು ಲಾರ್ಡ್ ಪ್ರಥಮ್ ಸರ್ಗೆ ಲಾರ್ಡ್ ಪ್ರಥಮ್ ಅಂತಾನೆ ಅವ್ರಿಗೆ ಆದೇಶ ಮಾಡಿದ್ರು, ಹಿಂಗ್ ಮಾಡ್ಲೇಬೇಕು ನೀವು ಅಂತ. ಅರ್ಥ ಆಯ್ತಾ? ಅದು ಕ್ಯಾಪ್ಟನ್ ಅಲ್ಲಿ ಮಾಡಿಲ್ಲ, ರೂಲ್ಸ್ ಬುಕ್ ಇದೆಯಾ ತಗೊಂಡು ತೋರಿಸಿ ಅಂತ ಹೇಳಿದ್ರು ಪ್ರಥಮ್ ಅವರು. ಆದ್ರೂ ಬಿಗ್ ಬಾಸ್ ಮನೆ ಬರ್ತಾ ನಮ್ಗೆಲ್ಲ ಒಂದ್ ರೀತಿ ಬೋರ್ ಆಗ್ತಿದೆ. ಬಿಗ್ ಬಾಸ್ ಇನ್ನೂ ಚೂರು ಎಂಟರ್ಟೈನ್ಮೆಂಟ್ ಮಾಡಿ, ಕರ್ನಾಟಕ ಜನತೆ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾಯ್ತಿದ್ದಾರೆ. ಆಲ್ ದಿ ಬೆಸ್ಟ್ ಪ್ರಥಮ್.